ನಮ್ಮ ಪರಿವರ್ತನಾ ಶಿಬಿರದಲ್ಲಿ ಮಕ್ಕಳಿಗೆ ಆಹಾರದ ಬಗ್ಗೆ ಮಾತಾಡೋದಾದರೆ ಒಂದು ಒಳ್ಳೆ ಹೈಜೀನ್ ಫುಡ್ಡನ್ನೇ ನಾವಿಲ್ಲಿ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ. ಹೇಗಪ್ಪ ಅಂದರೆ ಫುಡ್ ರೆಡಿ ಮಾಡೋಕ್ಕೆ ಹೊರಗಡೆಯಿಂದ ಯಾರೂ ಕಳಿಸೋದಿಲ್ಲ. ಸ್ವತಃ ಇಲ್ಲಿ ಮಕ್ಕಳನ್ನ ಶಿಬಿರಕ್ಕೆ ಯಾರು ಕಳಿಸಿರ್ತಾರೆ ಅವರ ತಾಯಂದಿರು ಬಂದು ವಾಲಂಟಿಯರ್ಸ್ ಆಗಿ ಬಂದು ಇಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ತಾರೆ. ನಾವು ಮನೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ತಾಯಂದಿರು ಒಂದು ಮಮಕಾರದಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ತಿಳಿಸ್ತೀವಿ, ಅದೇ ರೀತಿ ಆ ಒಂದು ಮಮತೆ ಇಲ್ಲಿ ಮಕ್ಕಳಿಗೆ ಸಿಗಲಿ, ಅವ್ರಿಗೆ ಆ ಒಂದು ತಾಯಿ ಪ್ರೀತಿ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ವಾಲಂಟಿಯರ್ಸ್ ಆಗಿ ಬಂದು ಇಲ್ಲಿ ಅಡುಗೆಯನ್ನು ಮಾಡಿ ಮಕ್ಕಳಿಗೆಲ್ಲ ಬಡಿಸ್ತಾರೆ. ಜೊತೆಗೆ ಇಲ್ಲಿ ಕೈತುತ್ತು ತಿನ್ನಿಸೋದಿರ್ಬೋದು, ಅಂದರೆ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಅಂದರೆ ಆ ಊಟಕ್ಕೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ಕೊಡ್ತಾ ಮಕ್ಕಳಿಗೆ ಊಟ ಮಾಡಬೇಕು, ಅದಕ್ಕೆ ಮುಂಚೆ ಕೆಲವೊಂದು ಶ್ಲೋಕಗಳು ಹೇಳೋದಿರ್ಬೋದು. ಆಮೇಲೆ ಎಲ್ಲ ಊಟವನ್ನು ಅವರು ಆಸ್ವಾದಿಸ್ಕೊಂಡು ತಿನ್ನೋ ರೀತಿ. ಜೊತೆಗೆ ನಾವಿಲ್ಲಿ ಮಕ್ಕಳಿಗೆ ಆದಷ್ಟು ಸೊಪ್ಪು ಮತ್ತು ತರಕಾರಿಗಳನ್ನು ರಾಸಾಯನಿಕ ಮುಕ್ತವಾಗಿ ಬೆಳೆದು ಅದೇ ತರಕಾರಿಗಳನ್ನು ಬಳಸಿ ಆದಷ್ಟು ನಾವಿಲ್ಲಿ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಬಡಿಸೋದಾಗಿರುತ್ತೆ. ಸಾಧ್ಯವಾದಷ್ಟು ನಾವಿಲ್ಲಿ ಮಕ್ಕಳ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆದಷ್ಟು ಹೈಜೀನ್ ಆಗಿ ಇಲ್ಲಿ ನಾವು ಅಡುಗೆಯನ್ನು ತಯಾರು ಮಾಡ್ತೀವಿ. ಯಾವುದೇ ಪ್ಲಾಸ್ಟಿಕ್ಕು, ನಾನ್ ಸ್ಟಿಕ್ಕು ಈ ಥರ ವೆಸಲ್ಸ್ ಎಲ್ಲ ಯೂಸ್ ಮಾಡಲ್ಲ. ಜೊತೆಗೆ ಮೇಯ್ನ್ ಮಕ್ಕಳಿಗೆ ಅವರ ದಿನಚರಿಯ ಚಟುವಟಿಕೆಗಳಲ್ಲಿ ಊಟನೇ ಮುಖ್ಯ ಆಗಿರೋದ್ರಿಂದ ಸಾಧ್ಯವಾದಷ್ಟು ಅದೇ ರೀತಿ ಒಂದು ಪೋಷಕಾಂಶಯುಕ್ತ ಆಹಾರದಲ್ಲಿ ನಾವಿಲ್ಲಿ ಮಕ್ಕಳಿಗೆ ಕೊಡ್ತಾ ಬರ್ತೀವಿ. ಹಾಗಾಗಿ ಶಿಬಿರಕ್ಕೆ ಮಕ್ಕಳನ್ನ ಕಳಿಸುವಂಥ ಪೋಷಕರು ಇಲ್ಲಿ ಮಕ್ಕಳ ಬಗ್ಗೆ ಯಾವುದೇ ರೀತಿ ನೀವು ಯೋಚನೆ ಮಾಡೋದೇ ಬೇಡ. ಯಾಕಂದರೆ ಮಕ್ಕಳು ಇಲ್ಲಿ ಅಷ್ಟು ಚೆನ್ನಾಗಿ ಒಂದು ಊಟ ಇರ್ಬೋದು, ಆಟ ಪಾಠ ಎಲ್ಲದನ್ನೂ ಅಷ್ಟೇ ಅವರು ಸವಿತಾ ತಮ್ಮ ದಿನಚರಿಯಲ್ಲಿ ಅವರು ಕಳೀತಾ ಬರ್ತಾರೆ. ನೀವು ಆರಾಮಾಗಿ ನೀವು ಮಕ್ಕಳನ್ನ ಇಲ್ಲಿ ಕಳಿಸ್ಬೋದು.